ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ನಿಜವಾಗ್ಲೂ ಚೆನ್ನಾಗಿಲ್ಲ, ಯಾಕೋ ಸ್ವಲ್ಪ ಹುಷಾರಿಲ್ಲ. ಹುಷಾರಿಲ್ಲ ನಮ್ಮ ಅಮ್ಮಗೆ, ಇಲ್ಲಾಂದ್ರೆ ಬಾರಿ ಆತನೇ ಆತವಳೆ. ವಾಕ್ಯ ಕರ್ಕೊಂಡು ಹೋಗಲ್ಲ. ಮತ್ತೆ ನಮ್ಮಮ್ಮನೂ ಬನಾನ ಕೊಡಲ್ಲ, ಮಾಸ್ಕೊಂಡು ತಿನ್ಬೇಕು. ಅಯ್ಯೋ ಕರ್ಮವೇ ನೋಡಿ, ಅವನ್ನೆಲ್ಲನೂ ಯಾವ ಥರ ಒಪ್ಪಿಸ್ತಾ ಇದ್ದಾನೆ ನಿಮಗೆ ಚಾಡಿನ ಅಂತಂದರೆ, ಯಾಕೆ ಅಂದರೆ ಅಮ್ಮಮ್ಮನಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಭಾರಿ ಆಟ ಆಡ್ತಾ ಇದ್ದಾಳೆ. ನನ್ನನ್ನು ವಾಕಿಂಗ್ ಕರ್ಕೊಂಡು ಹೋಗು ಅಂದರೆ ಕರ್ಕೊಂಡೋಗಿಲ್ಲ, ಹುಷಾರಿಲ್ಲ ಅಂದ್ಕೊಂಡು. ಅಂದರೆ ಅವನು ಹುಷಾರಿಲ್ಲ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡೋಗಿಲ್ಲ, ಭಾರಿ ಆಟ ಆಡ್ತಾ ಇದ್ದಾಳೆ ನೋಡೇ. ಅವನ ಡೈಲಾಗ್ಗೆ ಎಂಥ ಮಾತು. ಮತ್ತು ಬನಾನ ದೇವಸ್ಥಾನಕ್ಕೆ ಪೂಜೆಗೆ ಅಂತ ತಗೊಂಡಿದ್ವಲ್ಲ, ಅದು ಬನಾನ ಬೇಕು ಅಂದ, ಅದು ಪೂಜೆ ಆದ ನಂತರ ಪ್ರಸಾದ ತಗೋಬೇಕು ಅಂತಂದಲ್ಲ. ನಮ್ಮಮ್ಮನೂ ಬನಾನ ಕೊಡ್ತಾ ಇಲ್ಲ. ಆರಾದ್ ಬೇಡ, ಬೇರೆ ತಗೋಣ, ಅದು ಇದಾಗ್ಬಿಟ್ಟು ಸ್ವಲ್ಪ ಫೋಟೋ ತೆಗಿತಾ ಇದ್ದಾನೆ. ರಾತ್ರಿ ಎಲ್ಲ ಯಾಕೋ ಸ್ವಲ್ಪ ತುಂಬನೇ ಸುಸ್ತು, ಒಂಥರ ತಲೆನೋವು, ಏನೋ ಅನ್ನೋದೇ ಗೊತ್ತಿಲ್ಲ ನನಗೆ. ಚೆನ್ನಾಗೇ ಇದ್ದೆ, ಇದ್ದಕ್ಕಿದ್ದಾಗೆ ಸಿಕ್ಕಾಬಟ್ಟೆ ತಲೆನೋವು ತುಂಬ ತಿಂಗಳೇ ಆಗಿತ್ತು. ಬರೀ ರೈಟ್ ಸೈಡ್ ಫುಲ್ಲು ತಲೆ ಸಿಕ್ಕಾಬಟ್ಟೆ ನೋವಿತ್ತು. ಮಾತ್ರೆ ತಗೊಂಡೆ ಎಲ್ಲ, ಅದು ನೋಡಿ ಸ್ವಲ್ಪ ಹಂಗೇನೆ ಮುಖ ಹಂಗೇನೆ. ನನಗೆ ಮೆಡಿಸಿನ್ ಜಾಸ್ತಿ ತಗೊಳ್ತು ಅಂದರೆ ಹಾಗೆ ಆಗೋದು. ರೆಗ್ಯುಲರಾಗಿ ತಗೊಳ್ಳೋ ಮೆಡಿಸಿನ್ ತಗೊಳ್ತಾ ಇರ್ತೀನಿ, ಅದ್ರ ಜೊತೆ ಇದೆಲ್ಲ ತಗೊಬಿಡ್ತು ಅಂದರೆ ಇನ್ನೂ ಸ್ವಲ್ಪ ಮುಖ ಊದ್ಕೊಂಡಂಗೆ ಆಗುತ್ತೆ. ಏನೂ ಮಾಡೋಂಗಿಲ್ಲ. ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ. ಹಾಯ್ ಬೇಬಿ. ನೋಡಿ ನಮ್ಮ ಮಮ್ಮಿ ಮುಖ ನೋಡಿ, ಅವ್ರಿಗೆ ಏನಾಗಿದೆ ಅಂತಾನೆ ಗೊತ್ತಾಗ್ತದೆ. ಕ್ಯಾಮ್ರಾ ಮುಂದೆ ನಾನು ಇಷ್ಟು ನಗ್ತಾ ಇರೋದು, ನಿಜ ಇಷ್ಟು ಹೊತ್ತವರೆಗೂ ಸುಮ್ಮನೆ ಮಲ್ಕೊಂಡಿದೆ. ಏನೂ ಮಾಡೋಂಗಿಲ್ಲ ಅಲ್ವಾ, ಸ್ವಲ್ಪ ಏರುಪೇರು ಹಾಗೆ ಆಗುತ್ತೆ ಪುಟ. ಆರೋಗ್ಯ ಚೆನ್ನಾಗೇ ಇದ್ರು ಇಷ್ಟು ದಿನ. ನೋಡಿ ತಲೆನೋವು ಅನ್ಕೊಂಡು ಮಾತ್ರೆ ಬೇರ್ತಾ ಇದ್ದೀನಿ ಈಗ ನೋಡಿ. ಸರಿ, ದೇವಸ್ಥಾನಕ್ಕೆ ಹೋದ್ರಾದ್ರೂ ಕಮ್ಮಿ ಆಗ್ಬೋದು. ಅದಕ್ಕೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನನ್ನ ಮಗಳು ಇವತ್ತು ಎಲ್ಲ ಕೆಲಸನ ಮುಗಿಸಿ, ಗುರುವಾರ ಬೇರೆ ಇದೆ, ರಾಯರ ಪೂಜೆ ಎಲ್ಲ ಮುಗಿಸಾಯಿತು. ಈಗ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ. ನೆನೆದು ಶನಿದೇವ್ರ ದೇವಸ್ಥಾನಕ್ಕೆ ಹೋಗೋಣ, ಬುಧವಾರ ಅಂತ ಎಲ್ಲ ತಗೊಂಡಿದ್ವಲ್ಲ, ಮತ್ತು ಇವತ್ತು ಅಲ್ಲಿಗೆ ಹೋಗೋಣ. ಏನಾದರೂ ಬಾಗಲು ಓಪನ್ ಆಗಿರಲಿಲ್ಲ. ಇವತ್ತು ಅಮಾವಾಸ್ಯೆ ಅಲ್ವಾ? ನನ್ನ ಬ್ಯಾಗ್ ತಗಮ್ಮ, ಎಲ್ಲ ಇದೆಯಲ್ವಲ್ಲ. ಸರಿ ಹೋಗೋಣ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ. ಕಾಲು ತೊಳ್ಕೊಳಪ್ಪ. ಅಣ್ಣ ತಗೊಳ್ಳೋದ ಹೇಳ್ಬತ್ತಿ, ತಗೊಳ್ಳೋದ ಅಂತ ಬಿಡಪ್ಪ. ಒಂದು ತಗೋ, ಎತ್ಕೊಂಡು ಡಬ್ಬ ಎತ್ಕೋ ಖುಷ್. ತಗೊಂಡು ಬೈಲಿ ತಗೊಬೈಲಿ ಇಲ್ಲಿ ಹಾಕೋಣ. ಬಾ ಇಲ್ಲಿ ಬಾ, ಇಲ್ಲಿ ಇಟ್ಕೊ ಬಾ, ಇಲ್ಲಿ ಬಾ, ಈ ಸೈಡ್ ಬಾ. ಇಲ್ಲಿ ಬಾವ, ಹಾಕ್ಬಾರ್ದು, ಕೈ ಸುಡ್ಸ್ಕೋತೀಯ. ನಾವು ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೇ ಕೂತ್ಕೊಂಡಿದ್ವಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಫುಲ್ಲು ಅಂದರೆ ಸಂಜೆವರೆಗೂ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಇವತ್ತಿಷ್ಟು ಲೇಟ್ ಆದರೂ ಕೂಡ ಒಬ್ಬೊಬ್ಬರು ಬರ್ತಾನೆ ಇರ್ತಾರಲ್ವ, ಅಮಾವಾಸ್ಯೆ ಎಲ್ಲರೂ ಬರ್ತಾ ಇರ್ತಾರೆ ಪೂಜೆಗೆಲ್ಲ ಅಂತೇಳ್ಬಿಟ್ಟು. ನಮ್ಮದು ಕೂಡ ಪೂಜೆ ಆದಮೇಲೆ ಸ್ವಲ್ಪ ಹೊತ್ತು ಹಾಗೇ ಕೂತ್ಕೊಂಡಿದ್ವಿ. ಎಲ್ಲೇ ಪೂಜೆ ಮಾಡಿಸ್ರು ಕೂಡ ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ಹೊತ್ತು ಕೂತಿದ್ದು ಬರಬೇಕಲ್ವ, ಹಾಗಾಗಿ ಏನು ದೇವಸ್ಥಾನಕ್ಕೆಲ್ಲ ಹೋಯ್ತು ಅಂದರೆ ಖುಷಿ ಆಗುತ್ತೆ. ನಾವು ಲಿಫ್ಟಲ್ಲಿ ಬರ್ತೀವಿ, ನೀನು ನೀವು ಬರೋಷ್ಟರಲ್ಲಿ ಬುಜ್ಜಿಗೆ ಇಷ್ಟ ಅಲ್ವಾ ಲಿಫ್ಟ್, ಅದಕ್ಕೆ ನಡಿ ಖುಷಿ ಒಳಗಡೆ ನಡಿ. ಹಾಗೆಯೇ ಬ್ಯಾಂಕಿಗೆ ಬಂದ್ವಿ. ಅಂದರೆ ನಂದು ಒಂದು ಕ್ಲೋಸ್ ಮಾಡಿಸ್ಬೇಕಿತ್ತು, ಬ್ಯಾಂಕ್ದು ಎರಡೆರಡಿದೆ. ವಾವ್, ಕತ್ಲಾಗೋಯ್ತಲ್ಲ ಬುಜ್ಜಿ. ಹೌದಾ, ಗುಡ್. ಓಪನ್ ಆಗೋಕ್ಕೆ ಅಷ್ಟೊತ್ತು ತಗೊಳತ್ತೆ, ಇದು ಹಳೇದಾಗ್ಬಿಟ್ಟಿದಲ್ಲ, ಓಪನ್ ಆಗಲ್ಲ ಬುಜ್ಜಿ. ಏನು ಮಾಡೋದು ಈಗ? ವಾವ್, ನೋಡಿಲ್ಲಿ ಬಂದು ಮೊಮ್ಮ ಕಾಯ್ಕೊಂಡಿತ್ತು ವೆಯ್ಟಿಂಗ್ ಅಂತ. ಮತ್ತು ನಂದು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬ್ಯಾಂಕ್ ಕೂಡ ಬಂದ್ವಿ. ಅದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹೊರಡೋದೇ. ಸ್ವಲ್ಪ ತರಕಾರಿ ತಗೋಬೇಕು, ಬುಜ್ಜಿಗೇನಾದರೂ ತೊಗೋಬೇಕು, ಎಲ್ಲ ತಗೊಂಡು ಹೋಗೋಣ.
ರೆಡಿ. ನಾನು ಫ್ರಿಜ್ ಮುಟ್ಟಲ್ಲ ಮಾತ್ರ ನೋಡುತ್ತೆ ಐಸ್ ಕ್ರೀಮ್ ತಗೊಂಡು ಸರಿ ಇಲ್ಲ ಐಸ್ ಕ್ರೀಮ್ ಬೇಡ, ಬೇರೆ ಏನು ಬೇಕು ನೋಡು, ಐಸ್ ಕ್ರೀಮ್ ಬೇಡ. ದೂರ ಬಾ, ದೂರ ಅಂದರೆ ಇದು ಬೇಡ, ಅಲ್ಲಿ ತಗೊಳ್ತೀನಿ. ಇಲ್ಲೇನು ಬೇಕು ಕೇಳು. ಜ್ಯೂಸ್ ಬೇಡ, ಜ್ಯೂಸ್ ಐಸ್ ಕ್ರೀಮ್ ಬಿಟ್ಟು ಏನು ಬೇಕು ಕೇಳು. ಚಿಪ್ಸ್ ಬೇಕಾ ಇಲ್ಲಿ ನೋಡು. ಕುಷ್ಮಾ ಸರ್ ಕೇಕೇನು ಬೇಡವಾ? ಯಾವುದು ಯಾವ ಕೇಕು? ಇದ್ರಲ್ಲಿ ನೋಡಿ ಚಾಕ್ಲೇಟ್ ಕೇಕ್ ಕೊಡಿ ಒಂದು. ಚಾಕ್ಲೇಟ್ ಕೇಕ್ ಕೊಡಿ. ಹಾಂ ಬಾ ಡೌನ್ಗೇನು ಡೌನು ಬಂದು ಇಸ್ಕೊನವ. ರಸಗುಲ್ಲ ಒಂದು ಕೊಟ್ಬಿಡಿ. ಏನಪ್ಪ ಏನದು ಗುರಾಯಿಸ್ತಿರೋದು? ರಸಗುಲ್ಲ. ಇನ್ನೇನು ಬೇಕು ನೋಡಮ್ಮ. ಚಿಪ್ಸ್ ತಗೋ ಒಂದು ಪುಟ. ಅದು ಬೇಡ, ಇಲ್ಲೇನು ಇಟ್ಕೋಬೇಡ, ಬಾ ತಿನ್ನೋದೆಲ್ಲಿ. ದಿಲ್ಪಶನ್ ಬೇಕಾ? ಸೊಪ್ಪು ಮತ್ತು ಇಷ್ಟು ಬಜ್ಜಿ ಮೆಣಸಿನ್ಕಾಯಿ. ಅಪ್ಪ 150 ರೂಪಾಯಿ ಕೆ ಜಿ ಅಂದರೆ ಬಜ್ಜಿ ತಿಂದೆ ಯಾವುದೋ ಕಾಲ ಆಗಿದೆ. ಬಜ್ಜಿ ಮೆಣಸಿಗೆ ಎಷ್ಟು ಎಷ್ಟು ದುಡ್ಡು ಕೊಡಬೇಕು? 1/4 ಕೆ ಜಿ. ಇಷ್ಟಕ್ಕೆ ಎಷ್ಟು ಸೊಪ್ಪು? ಒಂದು ಹೀರೆಕಾಯಿ ಇಷ್ಟಕ್ಕೆ 85 ರೂಪಾಯಿ. ಹೀರೆಕಾಯಿ ಚೆನ್ನಾಗಿತ್ತು, ಅದಕ್ಕೆ ತಗೊಂಡೆ. ಬೇಳೆ ಜೊತೆ ಸೂಪರಾಗಿರುತ್ತೆ. ಸೊಪ್ಪು ಬೇರೆ ಚೆನ್ನಾಗಿತ್ತಲ್ಲ, ಇದನ್ನು ತಗೊಬಿಟ್ಟೆ. ಇವತ್ತು ಹೀರೆಕಾಯಿ ಮಾಡಿಬಿಟ್ಟು ಇದನ್ನೇ ಸಾಂಬಾರು ಮಾಡೋಣ. ಹೀರೆಕಾಯಿ ಬಜ್ಜಿಗೆ ಹೋಗುತ್ತೆ, ಅಥವಾ ಎತ್ತಿಟ್ರೆ ಬೇಳೆ ಸಾಂಬಾರು ಜೊತೆ ಸಖತ್ತಾಗಿರುತ್ತೆ. ಪುಟ್ಟಗೆ ಏನು ಮಾಡೋದು? ಉಪ್ಪು ಸಾಂಬಾರಾ? ಹ್ಞೂ, ಏನು ಉಪ್ಪು ಸಾಂಬಾರು ಮಾಡೋದು? ಪಲ್ಯ ಮಾಡಿಲ್ವಾ? ಹ್ಞೂ, ಹುರುಳಿಕಾಳು ಸಾಂಬಾರು ಮಾಡಿ ತುಂಬ ದಿನ ಆಯ್ತಲ್ವಾ, ಅದನ್ನೇ ಹಾಕ್ಬಿಡೋಣವ. ಯಾರು ಕೋಲ್ಡ್ ಇದೆಯಲ್ಲ. ಏನದು ಇದಾ? ಅಯ್ಯೋ, ಹಿಂಗೆ ತೆಗಿಬೇಕಾ? ರಸಗುಲ್ಲ. ಏನು ರಸಗುಲ್ಲ? ನಮ್ಮ ಬುಜ್ಜಿಗೆ ಇಷ್ಟ ಅಂತ ತರಿಸ್ಕೊಡೋಣ. ಅದ್ರಲ್ಲಿ ನಾನೊಂದು ತಿನ್ಕೊಬಿಡ್ತೀನಿ. ಬಿಡಿ, ಅವನಿಗೂ ನೋಡಿಲ್ಲ ಇನ್ನು. ತಿಂತಾರ ಅವನಿದ್ನ? ಕುಡಿತಾನ? ಕುಡಿತೀರಾ? ಹುರುಳಿಕಾಳು ಸ್ವಲ್ಪ ತಣ್ಣೀಕಾಳು ಇಷ್ಟು ಹಾಕಿ ಸಾಂಬಾರು ಮಾಡೋದು ಸೂಪರಾಗಿರುತ್ತೆ ಇವತ್ತು. ತಗೋ, ಮುದ್ದೆ ಮಾಡಬೇಕಾ ಇವಾಗಲ? ಸಂಜೆ ಮಾಡ್ಕೊಳ್ಳೋಣ ಬಿಡು ಮದುವೆ, ಈಗೇನು ಬೇಡ. ಇದೇನಿದು? ಈ ಕೇಕ್ ಯಾಕೆ ತಗೊಂಡೆ? ಈ ಕೇಕ್ ಏನಕ್ಕೆ ತಗೊಂಡೆ? ಪೇಸ್ಟ್. ಬುದ್ಧಿ ತಿಂತಿರೋದೇ ಬೇರೆ ಥರದ. ಅದ್ರಲ್ಲಿ ಪೇಸ್ಟ್ ಇರಲಿಲ್ಲ. ಹೌದಾ? ಪಲ್ಯಕ್ಕೆ ಏನೇನು ಬೇಕು ರೆಡಿ ಮಾಡ್ಕೊಬೇಕು. ಬಜ್ಜಿ ಮೆಣಸಿನ್ಕಾಯಿ ಎತ್ತಿಟ್ಟಿರೋ ಬಾಡಲಿ ಫ್ರಿಜ್ಗೆ ಇಡಬೇಡ, ಆಲ್ರೆಡಿ ಬಾಡೈತೆ. ಸ್ವಲ್ಪ ಬಾಡಲಿ. ಫುಲ್ಲು ಮಳೆ ಬರೋಂಗಾಗಿದೆ ಇವತ್ತು. ಇಷ್ಟು ಬೇಗ ಬಟ್ಟೆ ಎಲ್ಲ ಎತ್ಕೊಬಿಡೋಣ. ನಮ್ಮ ಮೈಸೂರಲ್ಲಿ ಬಂದರೆ ಅಂತಿಂತ ಮಳೆ ಅಂತೂ ಬರಲ್ಲ, ಸರಿಯಾಗಿ ಬರುತ್ತೆ ಈಗ ಬಂದರೆ.
ಯಾಕವ ಹೆದರ್ಕೊಬಿಟ್ಟಿಯಾ? ಯಾಕೆ? ಮಳೆ ಬರ್ತಾಯಿದೆ ಅಂತ ಆ ಸೈಡ್ ಇರೋದು ನಿಂತ್ಕೊಂಡು. ಮಳೆ ಬರ್ತಾಯಿದೆ. ಮಲಗಿರಲಿಲ್ವ ನೀನು? ಅಯ್ಯೋ, ಓ ಮಳೆ ಬರುತ್ತೆ ಅಂತ. ಗಾಳಿ ಎಲ್ಲ ಬೀಸ್ತಿದೆ. ಓ ಅಯ್ಯಪ್ಪ, ಏನು ಬಿಟ್ಟು ಇಷ್ಟೊಂದು ಗಾಳಿ. ಬಟ್ಟೆ ತೆಗಿತಾ ಬಂದ ತಕ್ಷಣ ಏನವ ಒಣಗಿಲ್ಲ ಅಂದರೆ ಇದಕ್ಕೆ ಹಾಕ್ಬಿಡು. ಅಲ್ಲಿ ಮಳೆ ಗಿಳೆ ಬಂದರೆ ಇಡೀ ನೆನೆಯಲ್ವಲ್ಲ ಆ ಸೈಡು. ಅಮ್ಮ ಅದು ಈ ಕಾಲು ಹಿಂಗೆ ಅದೆಲ್ಲ ಸೊಪ್ಪು ತಿಂದು ಹೊಟ್ಟೆಲಿ ಪಾಪ ಐತೆ. ಇದನ್ನು ಹಾಲು ತೆಗೆಯಲು ಪಾಪ ಐತೆ. ಹಾಲು ತೆಗೆಯಕ್ಕೂ ಪಾಪ ಐತೆಮ್ಮ. ಹಾಲು ತೆಗಿಯಕ್ಕೆ ಹೋದ್ರೆ ಹೊಟ್ಟೆಲಿ ಪಾಪು ಇದೆಯಾ? ಯಾಕೆ ಆಟಾಡ್ಬೇಕು ಸದ್ಯ ನೀವು ತೋರಿಸಿಲ್ಲ ಅವನ್ನ. ಯಾಕೆ? ಹಾಲು ತೆಗೆಯೋದು ಏನಪ್ಪ? ಟ್ಯೂಷನ್ ಹೋಗ್ತಿದೆ ಬಿಡು ಅಕ್ಕ. ಅಕ್ಕ ಟ್ಯೂಷನ್ ಹೋಗ್ತಿದೆ. ನೀನು ಏನಕ್ಕೆ ಹೋಗ್ತೀಯ ಅಕ್ಕನ ಜೊತೆಲಿ? ರೆಕಾರ್ಡಿಂಗ್ ಇಲ್ಲಪ್ಪ. ಎಸ್, ನಿನ್ನನ್ನು ತೋರಿಸ್ತಾ ಇಲ್ಲ. ಒಂದು ನಿಮಿಷ ಇರೋ ಅಕ್ಕ. ಖುಷಿ ತೋರಿಸ್ತಾ ಇದ್ದೀನಿ. ಲಾಕ್ ಮಾಡದ ಹಾಯ್ ತೋರಿಸ್ಬೇಕಾ? ಇಲ್ಲೇ ನಾನು ನಿಯರಾ ಟ್ಯೂಷನ್. ತನ್ವಿ ಸೈಡ್ ಬಾ, ಸೈಡ್ ವ್ಯಾನ್ ಬರ್ತಾನ. ಇದೇ ರೋಡಾ? ಈ ರೋಡು ಆಮೇಲೆ ಫ್ಯಾಮಿಲಿ. ಖುಷ್ ತನ್ವಿ ಅಕ್ಕನ ಜೊತೆ ನೀನು ಹೋಗ್ತೀಯಾ? ಹೋಗು ತನ್ವಿ ಅಕ್ಕನ ಜೊತೆ. ತನ್ವಿ ಅಕ್ಕ ಟ್ಯೂಷನ್ ಹೋಗ್ತಾಳೆ, ಹೋಗು. ಬಾಯ್ ತನ್ವಿ. ಬಾಯ್ ಬಾಯ್ ಬಾಯ್. ಹೊಂಟೋಯ್ತು ಅಕ್ಕ, ಟ್ಯೂಷನ್ ಹೋಯ್ತು ಅಕ್ಕ. ಬಂದಿಲ್ಲ. ಈ ಕಡೆ ಬೇಗ ಬಾ.